ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪವಿತ್ರ ವ್ಲಾಗ್ಸ್ ಕನ್ನಡ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಮೊದಲನೇದಾಗಿ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಅಂತಲೇ ಹೇಳ್ಬೋದು, ಯಾಕಂದರೆ ನಮಗೆ ಯುಗಾದಿ ಅಂದ್ರೇ ಹೊಸ ವರ್ಷ, ಹೊಸ ವರ್ಷ ಪ್ರಾರಂಭ ಆಗೋ ಒಂದು ತಿಂಗಳು ಅಂತಲೇ ಹೇಳ್ಬೋದು. ಸೊ ಯುಗಾದಿ ಅಂದರೆ ಹೊಸ ಯುಗ, ಹೊಸ ವರ್ಷ ಆರಂಭ. ಇದು ಚೈತ್ರ ಮಾಸದ ಮೊದಲನೇ ದಿನ ಬರುವಂತಹದ್ದು. ಇದು ಜಾಸ್ತಿ ಯುಗಾದಿ ಜಾಸ್ತಿ ಸೆಲೆಬ್ರೇಟ್ ಮಾಡುವಂತಹ ಸ್ಟೇಟ್ಸ್ ಅಂದರೆ ರಾಜ್ಯ ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಈ ಮೂರು ಕಡೆ ತುಂಬ ಚೆನ್ನಾಗಿ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡುವಂಥ ಹಬ್ಬ ಆಗಿದೆ. ನಮ್ಮ ಕಡೆಯೂ ಅಷ್ಟೇ, ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಯುಗಾದಿನ ಸೆಲೆಬ್ರೇಟ್ ಮಾಡ್ಕೊತೀವಿ. ಇನ್ನೊಂದು ಹೊಸ ವರ್ಷ ಆರಂಭ ಆಗುತ್ತೆ. ಇತಿಹಾಸ ಪ್ರಕಾರ ಹೇಳೋದಾದರೆ ಬ್ರಹ್ಮದೇವರು ಈ ದಿನ ಜಗತ್ತನ್ನು ಸೃಷ್ಟಿಸಿದ್ದಾರೆ. ಆದ್ದರಿಂದ ಬ್ರಹ್ಮ ಈ ಕಾಲದ ಲೆಕ್ಕಾಚಾರ ಪ್ರಕಾರ ಹೇಳೋದಾದರೆ ಇದೇ ದಿನ ಹೊಸ ಆರಂಭ ಅಂತ ನಂಬಲಾಗಿದೆ ಕೂಡ. ಯುಗಾದಿ ಹೊಸ ವರ್ಷ, ಹೊಸ ಭರವಸೆ, ಹೊಸ ಕನಸುಗಳು ಎಲ್ಲರಿಗೂ ಕೂಡ ಈಡೇರಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದು ಈ ಹಬ್ಬಕ್ಕೆ ಮುಖ್ಯವಾದದ್ದು ಏನಪ್ಪ ಅಂದರೆ ಬೇವು ಬೆಲ್ಲನೇ ವಿಶೇಷ ಅಂತ ಹೇಳ್ಬೋದು. ಬೇವು ಬೆಲ್ಲ ತಿನ್ನೋದು ನಮ್ಮ ಒಂದು ಏನಿರುತ್ತೆ ಸಿಹಿ ಕಹಿ ಎಲ್ಲವೂ ಸಮಾನವಾಗಿ ಸ್ವೀಕಾರ ಮಾಡಿ, ಸಮಾನವಾಗಿ ಒಂದು ಒಳ್ಳೆಯದೇ ಅಲ್ಲ, ಒಂದು ಸಿಹಿನೇ ಅಲ್ಲ ಕಹಿನೇ ಅಲ್ಲ, ಎರಡೂ ಈಕ್ವಲ್ಲಾಗಿ ಒಂದು ಎಕ್ಸ್ಪೀರಿಯನ್ಸ್ನ ನಾವು ಹೇಗೆ ಅಕ್ಸೆಪ್ಟ್ ಮಾಡ್ತೀವಿ ಅದೇ ಥರ ನಮ್ಮ ಲೈಫು ಕೂಡ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಥರ ಬೇವು ಬೆಲ್ಲ ತಿನ್ನೋದು ಹಿಂದಿನ ಒಂದು ಅದೇನು ಮಹತ್ವ ಈ ಥರ ಇದೆ. ಸೊ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಮತ್ತು ಇಲ್ಲಿ ನಮ್ಮ ಮನೇಲಿ ಪೂಜೆ ಕೂಡ ಆಯಿತು. ಊರಿಗೆ ಬಂದಿದ್ದೆ ಅಂತ ಹೇಳಿದ್ದೆ ಪ್ರೀವಿಯಸ್ ವ್ಲಾಗಲ್ಲಿ ಹಬ್ಬಕ್ಕೆ ಅಂತ. ಮತ್ತು ಇಲ್ಲಿ ಯುಗಾದಿ ಹಬ್ಬಕ್ಕೆ ಮೇಯ್ನ್ ವಿಶೇಷ ಏನಪ್ಪ ಅಂದರೆ ಮೇಯ್ನ್ ಸ್ಪೆಷಲ್ಲು ದೊಡ್ಡವ್ರಿಗೆ ಪೂಜೆ ಮಾಡ್ತಾರೆ ದಸರಾಗೆ ಮತ್ತು ಇದು ಯುಗಾದಿಗೆ ಎರಡಕ್ಕೂ ಸೇಮ್ ಮಾಡ್ತಾರೆ. ಯುಗಾದಿಗೆ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ. ನಾವು ಕೂಡ ಹಾಗೆಯೇ ನಮ್ಮ ಅಜ್ಜಿಗೆ ಪೂಜೆ ಮಾಡ್ಕೊಬರೋಣ ಅಂತ ಅಮ್ಮನೂ ನಮ್ಮಪ್ಪ ಹೋಗ್ತಾಯಿದ್ರೆ ನಾನು ಹೋಗೋಣ ಅಂದ್ಕೊಂಡೆ. ಬಟ್ ನನಗೆ ಹುಷಾರಿಲ್ದಿರೋ ಕಾರಣ ನಾನು ಹೋಗ್ತಾ ಇಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ. ಮಧ್ಯಾಹ್ನ ಒಂದು 12:30 ಆ ಟೈಮ್ ಆಗಿದೆ. ತುಂಬಾ ಬಿಸಿಲು. ಇವತ್ತು ಹಬ್ಬ ಆಗಿರೋದ್ರಿಂದ ಫುಲ್ಲು ರಜೆ ಇರೋದ್ರಿಂದ ಫುಲ್ ರೋಡೆಲ್ಲ ಖಾಲಿ. ಇಲ್ಲಾಂದರೆ ತುಂಬಾ ಕ್ರೌಡ್ ಇರೋದು.